ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ವ್ಲಾಗ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ಕಿನ್ನ ಹೇಗೆ ಪ್ರೆಪ್ ಮಾಡ್ತೀನಿ ಅಂತ ತೋರಿಸಿದ್ದೀನಿ. ಸ್ಕಿನ್ ಕೇರ್ನು ನಾನು ಶಾರ್ಟ್ಸ್ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಜನ ನೋಡಿದ್ದೀರಾ, ಮತ್ತೆ ಕೇಳ್ತಾನೆ ಇದ್ದೀರಾ ಸ್ಕಿನ್ ಕೇರ್ ತೋರಿಸಿ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ನಾನು ಸ್ಕಿನ್ ಕೇರ್ ಬಗ್ಗೆ ತೋರಿಸಿ. ಸೊ ವಾಚ್ ಇಟ್. ಆ್ಯಂಡ್ ನಾನು ಹೇಗೆ ಮನೇಲಿ ರೆಡಿ ಆಗ್ತೀನಿ, ಮನೆಯಲ್ಲಿ ಅಂತಲ್ಲ, ಏನೋ ಜಸ್ಟ್ ಹೋಗ್ಬೇಕು ಅಂತಂದಾಗ ಹೇಗೆ ರೆಡಿ ಆಗ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಪ್ರಾಡಕ್ಟ್ ಬಗ್ಗೆ ರಿವ್ಯೂ ಇದೆ, ನೋಡ್ಕೊ ಬನ್ನಿ. ಆ ಪ್ರಾಡಕ್ಟ್ ಇಷ್ಟ ಆದರೆ ನೀವು ಕೂಡ ಬೈ ಮಾಡಿ. ಸೊ ವಾಚ್ ಇಟ್. ಹಾಗೆ ಇವತ್ತು ನಾನು ನಿಮ್ಮ ಜೊತೆ ಒಂದು ಪ್ರಾಡಕ್ಟ್ ಬಗ್ಗೆ ಶೇರ್ ಮಾಡ್ಕೊಳ್ತಿದ್ದೀನಿ. ಅದು ಬಂದು ನ್ಯೂಡ್ ಆರಾ ಲಿಪ್ಸ್ಟಿಕ್, ಮ್ಯಾಟ್ ಲಿಪ್ಸ್ಟಿಕ್ಸ್ ತುಂಬಾ ಚೆನ್ನಾಗಿದೆ. ಸೊ ನಿಮ್ಮ ಲಿಪ್ ಏನಾದರೂ ಡ್ರೈ ಡ್ಯಾಮೇಜ್ ಆಗಿದ್ದರೆ ನಾರ್ಮಲ್ ಲಿಪ್ಸ್ಟಿಕ್ಸಿಂದ, ಮತ್ತು ನಿಮ್ಮ ಲಿಪ್ಸ್ ಏನಾದರೂ ಲಿಪ್ಸ್ಟಿಕ್ಸ್ ಎಲ್ಲ ಹಾಕೋಕ್ಕೆ ಮುಂಚೆ ಲಿಪ್ ಬಾಮ್ ಯೂಸ್ ಮಾಡಿ ತಿರ್ಗಾ ಚಾಪ್ ಆಗಿದ್ರೆ ಈ ಲಿಪ್ಸ್ಟಿಕ್ಸ್ನ ನೀವು ಯೂಸ್ ಮಾಡ್ಬೋದು. ಸೊ ನ್ಯೂಡ್ ಅವರು 12 ಬ್ಯೂಟಿಫುಲ್ ಲಿಪ್ಸ್ಟಿಕ್ಸ್ ಲಾಂಚ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ, ವೆರಿ ಪಿಗ್ಮೆಂಟೆಡ್ ಆಲ್ಸೋ. ಸೊ ನ್ಯೂಡ್ ಅವರ ಲಿಪ್ಸ್ಟಿಕ್ಸಲ್ಲಿ ಏನೇನು ಕೀ ಇಂಗ್ರೀಡಿಯೆಂಟ್ಸ್ನ ಹಾಕಿರ್ತಾರೆ ಅಂತ ಹೇಳ್ತೀನಿ. ಜೋಜೋಬಾ ಆಯಿಲ್, ಆಲ್ಮಂಡ್ ಆಯಿಲ್, ವಿಟಮಿನ್ ಇನ ಹಾಕಿ ಈ ಲಿಪ್ಸ್ಟಿಕ್ನ ಪ್ರಿಪೇರ್ ಮಾಡಿರ್ತಾರೆ. ಸೊ ನಾನು ಯೂಸ್ ಮಾಡ್ತಿರೋ ಫಸ್ಟ್ ಶೇಡ್ ಬಂತು ಪೀಚಿ ಪಿಂಕ್. ತುಂಬಾ ಚೆನ್ನಾಗಿದೆ, ವೆರಿ ಪಿಗ್ಮೆಂಟೆಡ್ ಆಲ್ಸೋ. ನ್ಯೂಡ್ ಅವರ ಲಿಪ್ಸ್ಟಿಕ್ಸ್ ಬಂದು ನಿಮ್ಮ ಲಿಪ್ಸ್ನ ಹೈಡ್ರೇಟಿಂಗ್ ಆಗಿ ಇಟ್ಕೊಳ್ಳುತ್ತೆ 12 hours. ತುಂಬ ಚೆನ್ನಾಗಿರುತ್ತೆ. ಹಾಗೆ ಇವರು ಲಿಪ್ ಗ್ಲಾಸ್ ಕೂಡ ಕೊಟ್ಟಿದ್ದಾರೆ ಲಿಪ್ಸ್ಟಿಕ್ಸಲ್ಲಿ. ಎಲ್ಲ ಲಿಪ್ಸ್ಟಿಕ್ಸಲ್ಲೂ ಲಿಪ್ ಗ್ಲಾಸ್ ಅವೈಲೇಬಲ್ ಇದೆ. ಸೊ ನಿಮ್ಗೇನಾದರೂ ರೆಗ್ಯುಲರಾಗಿ ಮ್ಯಾಟ್ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡಿ ಲಿಪ್ಸ್ ಏನಾದರೂ ಪಿಗ್ಮೆಂಟೆಡ್ ಆಗಿದ್ರೆ ಈ ಲಿಪ್ಸ್ಟಿಕ್ಸ್ನ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ನ್ಯೂಡ್ ಲಿಪ್ಸ್ಟಿಕ್ಸಲ್ಲಿ ಹೈಡ್ರೇಟಿಂಗ್ ಪ್ರಾಪರ್ಟೀಸ್ ಕೂಡ ಇದೆ, ಕೆಮಿಕಲ್ ಆ್ಯಂಡ್ ಟಾಕ್ಸಿಕ್ಸ್ ಆ ಥರ ಯಾವುದೂ ಇಲ್ಲ. ಸೊ ನೆಕ್ಸ್ಟ್ ಸಪಲ್ ಕ್ಯಾಂಡಿ ಅಂತ ಈ ಶೇಡ್ ಕೂಡ. ಸೊ ನನ್ನ ಹ್ಯಾಂಡ್ ಮೇಲೆ ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ, ನೋಡ್ತಿರ್ಬೋದು. ನನ್ನ ಲಿಪ್ ಮೇಲೆ ಕೂಡ ಅಷ್ಟೇ, ನನ್ನ ಸ್ಕಿನ್ ಟೋನ್ಗೆ ಇದು ತುಂಬ ಚೆನ್ನಾಗಿ ಹೋಯಿತು. ಸೊ ನಿಮ್ಗೇನಾದರೂ ಮ್ಯಾಟ್ ಲಿಪ್ಸ್ಟಿಕ್ಸ್ ಇಷ್ಟ ಇಲ್ಲ ಅಂದರೆ ನೀವು ಲಿಪ್ ಗ್ಲಾಸ್ ಕೂಡ ಹಾಕ್ಕೊಂಡು ಗ್ಲಾಸಿ ಲಿಪ್ಸ್ ಮಾಡ್ಕೋಬೋದು. ಈ ಲಿಪ್ಸ್ಟಿಕ್ಕಲ್ಲಿ ಲಿಪ್ ಗ್ಲಾಸ್ ಬಂದು ಫ್ರೀ ಕೂಡ ಇರುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಶೇಡ್ ಈ ಶೇಡ್ ಬಂದು ಓ ಮೈ ಕೋಕೋ ಅಂತೇಳಿ. ಇದು ಬ್ರೌನ್ ಲಿಪ್ಸ್ಟಿಕ್ಸ್ ಆಗಿರುತ್ತೆ, ವೆರಿ ನ್ಯೂಡ್ ಲಿಪ್ಸ್ಟಿಕ್ಸ್. ಇದು ವೆಸ್ಟರ್ನ್ ಔಟ್ಫಿಟ್ಸ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ದೆನ್ ಲಾಸ್ಟ್ ಶೇಡ್ ಬಂದು ಜಾಲಿ ಕಾರಲ್ ಅಂತೇಳಿ ಚೆನ್ನಾಗಿದೆ. ಪಿಂಕ್ ಕ್ಯಾರರ್ ಇಷ್ಟಪಡ್ತಿರೋ ಅವ್ರಿಗಿದು ತುಂಬ ಇಷ್ಟ ಆಗುತ್ತೆ. ಸೊ ಇದು ಬಂದು ಸ್ಮಜ್ ಪ್ರೂಫ್ ಲಿಪ್ಸ್ಟಿಕ್ಸ್, ಹಾಗೆ ಟ್ರಾನ್ಸ್ಫರ್ ಪ್ರೂಫ್ ಆ್ಯಂಡ್ ಲೈಟ್ ವೆಯ್ಟ್ ಆಗಿರುತ್ತೆ. ಯೂಶ್ವಲಿ ಮ್ಯಾಟ್ ಲಿಪ್ಸ್ಟಿಕ್ಸ್ನ ಕ್ಲಾಸಿಯರ್ ಆ್ಯಂಡ್ ಸ್ಟಬ್ಲರ್ ಅಂತ ಕನ್ಸಿಡರ್ ಮಾಡ್ತಾರೆ. ನಿಮ್ಗೇನಾದರೂ ಗ್ಲಾಸಿ ಬೇಕಂದರೆ, ಡ್ರಮ್ಯಾಟಿಕ್ ಬೇಕಂದರೆ ಲಿಪ್ ಗ್ಲಾಸ್ನ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ, ನಾನು ಟ್ರೈ ಮಾಡಿ ನಿಮಗೆ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ 12 ಶೇಡ್ಸಲ್ಲಿ ನ್ಯೂಡ್ ಅವರ ಲಿಪ್ಸ್ಟಿಕ್ಸ್ ಅವೈಲೇಬಲ್ ಇದೆ. ಮತ್ತು ಇನ್ನೂ ಯಾಕೆ ವೆಯ್ಟ್ ಮಾಡ್ತಾಯಿದ್ದೀರಾ? ನೀವೇನಾದರೂ ನ್ಯೂಡ್ ಅವರ ಲಿಪ್ಸ್ಟಿಕ್ಸ್ನ ಟ್ರೈ ಮಾಡಬೇಕಂದ್ರೆ www.everteennude.com ಅಲ್ಲಿ ಕೂಡ ಬೈ ಮಾಡ್ಬೋದು. ಮತ್ತು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಪ್ಲೀಸ್ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಫಸ್ಟ್ ನಾನು ಸ್ಕಿನ್ ಪ್ರೆಪ್ ಮಾಡ್ಕೊಳ್ಳೋಕ್ಕೆ ರೀಸೆಂಟಾಗಿ ನಾನು ಯೂಸ್ ಮಾಡ್ತಿರೋದು ಒಂದು 2 to 3 months ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಬೇಬಿ ಕ್ರೀಮು, ಹಿಮಾಲಯ ಬೇಬಿ ಕ್ರೀಮು ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಸೊ ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಇದು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಇದು ಆ್ಯಕ್ಚುಲಿ ಶುಕಿಗಂತ ತಂದಿದ್ದು, ಬಟ್ ಶುಕಿಗೆ ಇದಾಗ್ತಾ ಇಲ್ಲ ಈಗ. ಸೊ ನಾವೇ ಯೂಸ್ ಮಾಡ್ಕೊಬಿಡ್ತಾ ಇದ್ರಿ, ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಆಗಂತ ಯೂಸ್ ಮಾಡಿದ್ದು. ಬಟ್ ಅದು ನನ್ನ ಸ್ಕಿನ್ಗೆ ಚೆನ್ನಾಗಿ ಸೂಟ್ ಆಯಿತು. ಸೊ ಯೂಸ್ ಮಾಡ್ತಾ ಇದ್ದೀನಿ ಇದನ್ನೇ. ನಾನು ಒಂದೇ ಯಾವತ್ತೂ ಪ್ರಾಡಕ್ಟ್ನ ಯೂಸ್ ಮಾಡಲ್ಲ. ಐ ಕೀಪ್ ಚೇಂಜ್ ಮಾಡ್ತಾನೆ ಇರ್ತೀನಿ. ಸೊ ಗೊತ್ತಾಗಬೇಕಲ್ಲ ಯಾವ ಪ್ರಾಡಕ್ಟ್ ಹೇಗಿದೆ ಅಂತ. ಹಂಗೆಲ್ಲ ಚೇಂಜ್ ಮಾಡಿನೇ ಈ ಥರ ಆಗಿರೋದು ಸ್ಕಿನ್ನೆಲ್ಲ. ಅದು ಒಂದು ಏಜಲ್ಲೂ ಬರುತ್ತೆ, ಬಟ್ ಸ್ಟಿಲ್. ನೆಕ್ಸ್ಟ್ ನಾನು ಅರೋಮಾ ಮ್ಯಾಜಿಕ್ ಅವರ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ. ಇದು ಫ್ಲೇವರ್ ಬಂದು ಕುಕ್ಯುಂಬರ್ ಫ್ಲೇವರು, ತುಂಬ ಚೆನ್ನಾಗಿದೆ. ನೀವೇನಾದರೂ ಯೂಸ್ ಮಾಡ್ತೀರಾ ಅಂದರೆ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಫಸ್ಟು ನಿಮ್ಮ ಸ್ಕಿನ್ಗೆ ಇದು ಸೂಟ್ ಆಗಕ್ಕೆ ಬಿಡಬೇಕು. ನೀವು ರೆಗ್ಯುಲರಾಗಿ ಯೂಸ್ ಮಾಡಿ ಟ್ರೈ ಮಾಡಿ, ಆವಾಗ ನಿಮ್ಮ ಸ್ಕಿನ್ಗೆ ಸೆಟ್ ಆಗುತ್ತೆ. ಇದು ಬಂದು SPF 30 ನಾನು ಯೂಸ್ ಮಾಡ್ತಾ ಇರೋದು. ಜಸ್ಟ್ ಮನೆಯಲ್ಲೇ ಇರ್ತೀನಲ್ಲ,
ಸೊ SPF 30 ಯೂಸ್ ಮಾಡ್ತಿದ್ದೀನಿ. ಆಚೆ ಹೋಗುವಾಗೂ ಇದನ್ನೇ ಯೂಸ್ ಮಾಡ್ಕೊಳ್ತೀನಿ, ಜಾಸ್ತಿ SPF ನಾನು ಯೂಸ್ ಮಾಡಲ್ಲ. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ವಿಡಿಯೋ ಎಲ್ಲ ಹಿಡಿಬೇಕು, ಆಚೆ ಹೋಗಿ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಬೇಕು, ಅದಕ್ಕೋಸ್ಕರ ಸನ್ಸ್ಕ್ರೀನ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೀನಿ. ಇದು ಗ್ರೇ ಆಗಲ್ಲ ಸನ್ಸ್ಕ್ರೀನ್ಸ್ ಏನಾಗುತ್ತೆ ಅಂದರೆ ಗ್ರೇಗೆ ಕನ್ವರ್ಟ್ ಆಗುತ್ತೆ, ಜಾಸ್ತಿ ಹೊತ್ತು ತಗೊಳುತ್ತೆ, ಅದು ಸ್ಕಿನ್ ಜೊತೆ ಬೆರೆತ್ಕೊಳ್ಳೋಕ್ಕೆ ಕ್ಲಿಪ್ ಹಾಕ್ಕೊಡ್ಬೇಕಾಯ್ತು. ಸೊ ಈ ಸನ್ಸ್ಕ್ರೀನ್ ಆ ಥರ ಪ್ರಾಬ್ಲಮ್ ಏನಿಲ್ಲ, ಜಸ್ಟ್ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಲಿಪ್ಸ್ಟಿಕ್ಸ್ಗೆ ನಾನು ನ್ಯೂಡ್ ಅವರ ಲಿಪ್ಸ್ಟಿಕ್ ಯೂಸ್ ಮಾಡ್ಕೊಳ್ತೀನಿ. ಓ ಮೈ ಕೋಕೋ ಅನ್ನೋ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಚೀಕ್ ಟಿಂಟ್ ತುಂಬ ಚೆನ್ನಾಗಿದೆ. ಈ ಚೀಕ್ ಟಿಂಟು ಇದು ಸ್ಟಾಕ್ ಖಾಲಿ ಆಗಿಬಿಟ್ಟಿದೆ, ಇದು ಇವಾಗ ಬಿಡ್ತಾ ಇಲ್ಲ. ಬೇರೆ ಶೇಡ್ಸ್ ಬಿಡ್ತಿದ್ದಾರೆ, ಬಟ್ ಈ ಶೇಡ್ ಬಿಡ್ತಾ ಇಲ್ಲ. ಇದು ಬಂದು ವಾಟರ್ ಮೆಲನ್ ಫ್ಲೇವರ್ದು, ಸಕ್ಕತ್ತಾಗಿದೆ. ಬಟ್ ಕಾಸ್ಟ್ ಬಂದು 500 ಆಗುತ್ತೆ. ಲಿಟಲ್ ಬಿಟ್ ಕಾಸ್ಟ್ಲಿ ಅನಿಸ್ತು. ಕಾಲೇಜ್ಗೆ ಹೋಗುವಾಗ ಇದನ್ನ ನಾನು ಬೈ ಮಾಡಿದ್ದು. ನನ್ನ ಫೇವ್ರೆಟ್ ಚೀಕ್ ಟಿಂಟ್ ಅಂತ ಹೇಳ್ಬೋದು. ಸೊ ಇದನ್ನು ನೀವು ಈ ಥರ ಲೈಟಾಗಿ ಸ್ಕಿನ್ ಮೇಲೆ ಹಾಕ್ಕೋಬೇಕಾಗುತ್ತೆ. ಫೋಟೋಸ್ ಎಲ್ಲ ತಗೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಸ್ಟ್ ಇಷ್ಟೇ ನಾನು ರೆಡಿ ಆಗೋದು. ಯೂಶಲಿ ಏನಾದರೂ ವೀಡಿಯೋಸ್ ಮಾಡಬೇಕು, ಸಡನ್ನಾಗಿ ಆಚೆ ಹೋಗ್ಬೇಕಂದ್ರೆ ಇಷ್ಟು ರೆಡಿ ಆದರೆ ಸಾಕು ಅನಿಸುತ್ತೆ. ಸೊ ನೀವೇನಾದರೂ ಕಣ್ಣಿಗೆ ಅಪ್ಲೈ ಮಾಡ್ತೀರಂದರೆ ಅಪ್ಲೈ ಮಾಡ್ಬೋದು. ಜಸ್ಟ್ ಈ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ಕೋಬೋದು. ಇದು ಬಂದು ಫಿಟ್ ಮೀ ಮೆಬ್ಲಿನ್ ಕಾಂಪ್ಯಾಕ್ಟು. ನನ್ನ ಶೇಡ್ ಬಂದು ವಾರ್ಮ್ ನ್ಯೂಡು. ಸೊ ಜಸ್ಟ್ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಸೊ ನಿಮ್ಗೇನಾದರೂ ಚೀಕ್ ಟಿಂಟ್ ಓವರ್ ಅನಿಸ್ತಂದರೆ ಜಸ್ಟ್ ಡ್ಯಾಬ್ ಈ ಥರ ಡ್ಯಾಬ್ ಮಾಡಿದ್ರೆ ಸಟಲ್ ಆಗುತ್ತೆ. ಇಷ್ಟೇ ನಾನು ರೆಡಿ ಆಗೋದು. ಆಮೇಲೆ ನಿಮ್ಗೆ ಐಬ್ರೋಸ್ ಬೇಕಂದರೆ ಫಿಲ್ ಮಾಡಿ, ಅಷ್ಟೊಂದೆಲ್ಲ ಮಾಡೋಷ್ಟು ಪೇಷನ್ಸ್ ನನಗಿರೋದಿಲ್ಲ. ಸೊ ಐಬ್ರೋಸ್ ನಂದು ನಾರ್ಮಲಾಗೆ ತಿಕ್ಕಾಗಿದೆ. ಸೊ ಐಬ್ರೋಸ್ ನೀನು ಫಿಲ್ ಮಾಡಲ್ಲ. ಸೊ ಜಸ್ಟ್ ಈ ಥರ ರೆಡಿ ಆಗ್ತೀನಿ ಅಷ್ಟೇ. Hope you guys like this video. ಇಷ್ಟ ಆದರೆ please do like, share, comment and subscribe. Please subscribe ಮಾಡ್ಕೊಳ್ಳಿ. Bye.